ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ. ಶನಿವಾರ ವಿಡಿಯೋ ಮಾಡೋದೇನು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಮಧ್ಯಾಹ್ನ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಸುಮಾರು ಇದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ 1:30 ಆಗಿತ್ತು. ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫೇಸಿಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಳ್ಳೋಣ ಅಂಥೇಳಿ ಹಚ್ಬಿಟ್ಟು ಆಮೇಲೆ ಹೇಗಿದ್ರು ಸ್ನಾನಕ್ಕೆ ಹೋಗ್ತೀನಲ್ಲ, ಅದರಿಂದ ಒಂದು 1/2 ಅವರ್ ಮುಖದಲ್ಲಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಸ್ಕಿನ್ನು ಅಂಥೇಳಿ ನೆನಪಾದಾಗ ಯೂಸ್ ಮಾಡ್ತಾಯಿರ್ತೀನಿ. ಡೈಲಿ ಏನು ಯೂಸ್ ಮಾಡಲ್ಲ. ಅವತ್ತು ಏನೋ ಮಿರರ್ ಹತ್ರ ಹೋದೆ, ನೆನಪಾಯಿತು, ಅದಕ್ಕೆ ಹಚ್ಕೋತಾ ಇದ್ದೀನಿ ಅಷ್ಟೇ. ಓಕೆ. ಹಾಗೆ ನಾನು 3 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಇವತ್ತಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ಯಾಕೆ ಏನು ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ವೀಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ಅಂಥೇಳಿ. ಒಂದೊಂದು ಸರಿ ಆ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾಯಿದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಓಕೆ. ಹಾಗೆ ಟಾಪಿಕಿಗೆ ಬರೋಣ. ಹಾಗೆ ಮಧ್ಯಾಹ್ನ ಇದೆಲ್ಲ ಆಯಿಲೆಲ್ಲ ಹಚ್ಕೋತಾ ಇದ್ನ. ಆಮೇಲೆ ಮೋಹನ್ ಮಾಮ ಅವತ್ತು ಶನಿವಾರ ಆಗಿರೋದ್ರಿಂದ ಏನು ತೊಗೊಬರಲಿ ಅದೇ ಯೋಚನೆ ಮಾಡ್ತಾಯಿದ್ರು. ಅವತ್ತು ಬೋಟಿ ಎಲ್ಲ ಮಾಡಿದ್ನಲ್ಲ, ಅದು ಅವರಿಗೆ ತುಂಬ ಇಷ್ಟ ಆಯಿತು, ಚೆನ್ನಾಗೂ ಆಗಿತ್ತಲ್ಲ. ಅದಕ್ಕೆ ಅದೇ ಥರದ್ದು ಒಂದು ಚಿಕ್ಕ ಬೋಟಿ ಇದ್ದರೆ ತೊಗೊಬರ್ತೀನಿ ಅಂತ ಹೇಳಿದ್ರು. ಓಕೆ ಆಯಿತು, ಏನು ತಂದರೂ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅಲ್ಲೋಗ್ಬಿಟ್ಟು ಫೋನ್ ಮಾಡಿದ್ರು ನನಗೆ, ಮೀನು ತರ್ತೀನಿ ಅಂತೇಳಿ. ಸರಿ ಆಯಿತು ಅಂತ ಹೇಳಿದೆ. ಅದಕ್ಕೆ ನಾನು ಯಾವಾಗಲೂ ಮೋಹನ್ ಮಾಮನಿಗೆ ಹೇಳೋದು, ಏನು ತಗೊಂಡಿರ್ತೀರ, ಫಿಶ್ಶಾ ಅಥವಾ ಮೀನಾ, ಮಟನಾ, ಏನು ತೊಗೊಳ್ತೀರಾ, ತೊಗೊಂಡಾದ್ಮೇಲೆ ನನಗೊಂದು ಫೋನ್ ಮಾಡಿ ಈ ಥರ ತೊಗೊಂಡಿದ್ದೀನಿ ಅಂತೇಳಿ. ಆವಾಗ ನಾನಿಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಈ ಥರ ಒಂದು ಸಾರಿ ಮನೇಲಿ ಹೋಗುವಾಗ ಈ ಥರ ಏನೋ ಒಂದು ತರ್ತೀನಿ ಅಂತ ಹೋಗಿರ್ತಾರೆ, ಮತ್ತು ಅಲ್ಲಿ ಹೋದ್ಮೇಲೆ ಪ್ಲ್ಯಾನೇ ಚೇಂಜ್ ಆಗಿಬಿಟ್ಟಿರ್ತಲ್ಲ. ಅದರಿಂದ ಫಸ್ಟು ಹೇಳೋದ್ಕಿಂತ ತೊಗೊಂಡಾದ್ಮೇಲೆ ಹೇಳಿದ್ರೆ ಬೆಟರ್ ಅಂತ ನಾನು ಮೋಹನ್ ಮಾಮಂಗೆ ಹೇಳ್ತಾ ಇರ್ತೀನಿ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಅವರು ಏನೋ ಕಲ್ಕತ್ತಾ ಫಿಶ್ ಅಂತೇನೋ ಚೆನ್ನಾಗಿದೆ, ಅಂದರೆ ಫಿಶ್ ತೊಗೊಳಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೋ ಕಲ್ಕತ್ತಾ ಫಿಶ್ ಅಂತೇಳಿ ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ. ಹಾಗೆ ಫಿಶ್ ತೊಗೊಬರಕ್ಕೆ ಹೋಗಿದ್ರಲ್ಲ, ಅಲ್ಲೇ ಸಂತೆಲ್ಲ ಇರೋದು. ಅಂದರೆ ಫಿಶ್ಶು ತುಂಬ ಕಡೆ ಸಿಗುತ್ತೆ, ಅಲ್ಲೇ ತೊಗೋಬೇಕು ಅಂತೇನಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಫಿಶ್ಗಳು. ಅದರಿಂದ ಇವರು ಅಲ್ಲೋಗಿದ್ದಾರೆ ಮೋಹನ್ ಮಾಮ ಮತ್ತು ಅಂಕಲು. ಹಾಗೆ ಅಲ್ಲಿ ಸಂತೆ ಮುಗಿಸ್ಕೊಂಡು, ಸಂತೆಲಿ ನಾನು ಹೇಳಿರೋದು ಹುಳಿ ಟೊಮೆಟೊ, ಅಂದರೆ ನಾಟಿ ಟೊಮೆಟೊ ಬೇಕು ನನಗೆ. ನಾನು ಯಾವಾಗಲೂ ಈ ಜಾಮೂನ್ ಟೊಮೆಟೊ ಏನಿದೆ ಅದು ಇಷ್ಟ ಆಗಲ್ಲ ನನಗೆ. ನನಗೇನಿದ್ರು ನಾಟಿ ಟೊಮೆಟೊನೇ ಬೇಕು. ಅದರಲ್ಲೂ ತುಂಬ ದಪ್ಪದು ಆ ಥರದ್ದು ಇಷ್ಟ ಆಗಲ್ಲ, ಮೀಡಿಯಮ್ ಸೈಜದು ತುಂಬ ಇಷ್ಟ ಆಗುತ್ತೆ ಟೊಮೆಟೊ. ಇವರು ಹುಳಿ ಟೊಮೆಟೊ ಕೇಳಿದ್ದಾರೆ. ಹುಳಿ ಟೊಮೆಟೊ ರೇಟ್ ಜಾಸ್ತಿ ಹೇಳಿದ್ದಾರೆ. ಅದರಿಂದ ಈ ಥರ ಜಾಮೂನ್ ಟೊಮೆಟೊ ತೊಗೊಂಡು, ಅಂದರೆ ಇದು ಹುಳಿ ಇರಲ್ವಲ್ಲ, ಅದಕ್ಕೆ ಹುಣಸೆ ಹುಳಿ ಬಿಟ್ಕೋ ಸ್ವಲ್ಪ, ಅದ್ರ ರೇಟ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ನನಗೆ ಅದು ಇಷ್ಟ ಆಗಲ್ಲ. ಮೋಹನ್ ಮಾಮ ಹೇಳೋದಿದ್ನ ಜಾಮೂನ್ ಟೊಮೆಟೊ ಅಂತ ಹೇಳಲ್ಲ, ಬೇಬಿ ಟೊಮೆಟೊ ಅಂತ ಹೇಳೋದು. ನಾನು ಜಾಮೂನ್ ಟೊಮೆಟೊ ಅಂತ ಹೇಳ್ತಾ ಇರ್ತೀನಿ. ಆದರೆ ಇದು ಕಿಡ್ನಿ ಸ್ಟೋನ್ ಆಗಲ್ಲ ಅಂತ ಮೋಹನ್ ಮಾಮ ಸ್ವಲ್ಪ ಇದನ್ನು ಜಾಸ್ತಿ ತರ್ತಾರೆ. ನಾನು ಹೋದರೆ ಹೆಚ್ಚಾಗಿ ನಾಟಿ ಟೊಮೆಟೊ ತರ್ತೀನಿ. ಅಕಸ್ಮಾತ್ ನನಗೇನಾದ್ರು ಸೆಟ್ ಆಗಿಲ್ಲ ಆ ಥರ ಏನಾರು ಆದಾಗ ಇದರಲ್ಲೇ ಮೀಡಿಯಮ್ ಟೊಮೆಟೊ ಇರುತ್ತೆ, ಅದನ್ನು ತೊಗೊಬರ್ತೀನಿ. ಇವರು ಇಷ್ಟು ದಪ್ಪದು ಒಂದೊಂದು ಟೊಮೆಟೊ ತಂದಿರ್ತಾರೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಅರ್ಧ ಕಟ್ ಮಾಡಿರ್ತೀನಿ, ಅರ್ಧ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಆ ಥರ ಆಗುತ್ತೆ. ಅದರಿಂದ ಆದಷ್ಟು ಮೀಡಿಯಮ್ ಟೊಮೆಟೊ ತಂದರೆ ಒಂದು ಸಾಂಬಾರಿಗೆ ಒಂದು ಹಾಕಿದ್ರೆ ಸರಿ ಹೋಗುತ್ತೆ, ಆ ಥರ ನಾನು ಯೋಚನೆ ಮಾಡೋದು. ಇವರು ಯಾವುದೋ ಎತ್ಕೊಂಡು ಬಂದಿರ್ತಾರೆ. ಅದಕ್ಕೆ ಸುಮಾರು ಹೊತ್ತು ನಾನು ಮತ್ತು ಮೋಹನ್ ಮಾಮ ಇಬ್ಬರೂ ವಾದ ಮಾಡ್ತಾಯಿದ್ವಿ ಟೊಮೆಟೊ ಬಗ್ಗೆನೇ. ಇದು ಹುಳಿ ಇರಲ್ಲ. ಮೀನು ಸಾಂಬಾರಿಗೆಲ್ಲ ಏನಂದರೆ ನಾಟಿ ಟೊಮೆಟೊ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಬಿಟ್ಕೋ ಸರಿ ಹೋಗುತ್ತೆ ಅಂತೇಳಿ. ಹಾಗೆ ಮೋಹನ್ ಮಾಮ ಇಲ್ಲಿ ಮತ್ತಿ ಮೀನು ತಂದಿದ್ದಾರೆ. ತುಂಬ ದಿನ ಆಯಿತು ಮತ್ತಿ ಮೀನೆಲ್ಲ ತಿಂದು. ಹಾಗೆ ಅದ್ರದ್ದು ಗಸಿ ಮಾಡು ಅಂತೇಳಿ. ಓಕೆ ಆಯಿತು, ಗಸಿ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ
ನೋಡಿ ನನ್ನ ಗುಮ್ಮಿನ ಹೆಂಗೆ ಕಿರ್ಚ್ತಿದ್ದಾಳೆ ಗೊತ್ತಾ. ಒಂದೊಂದು ಸರಿ ಎಷ್ಟು ಕೋಪ ಬರುತ್ತೆ ಅಂದರೆ ಸಖತ್ ಕೋಪ ಬರ್ತಿರುತ್ತೆ, ಆ ಥರ ಮಾಡೋದು. ಆಮೇಲೆ ನನಗೆ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಅದಕ್ಕೆ ತೆಗೆದು ಈಚೆಗೆ ಬಿಟ್ಟು ಡೋರ್ ಲಾಕ್ ಮಾಡಿಬಿಡ್ತೀನಿ. ಡೋರ್ ಲಾಕ್ ಮಾಡಿಬಿಟ್ಟು ಆಮೇಲೆ ಫಿಶ್ ಅಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ. ಈ ಚಿಕನು ಮಟನು ಅಂತಂದರೆ ಅದೇನೋ ಜಾಸ್ತಿ ಹೊತ್ತು ಟೈಮ್ ಕೊಡಬೇಕಾಗಿಲ್ಲ, ಅಲ್ಲೇ ತೊಳೆದ್ಬಿಟ್ಟು ಇದು ಮಾಡ್ಬೋದು. ಇದು ಸ್ವಲ್ಪ ರೆಕ್ಕೆ ಪುಕ್ಕೆ ಎಲ್ಲ ಹಾಗಾಗಿ ಇರುತ್ತಲ್ಲ, ಅದರಿಂದ ಅದನ್ನು ನಾನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟೋ ತನಕ ಇದು ಇರಲ್ಲ, ಏನು ಮಾಡುತ್ತೆ ಮೇಲೆ ಹತ್ಬಿಡುತ್ತೆ, ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಅದಕ್ಕೆ ಇತ್ತೀಚೆಗೆ ಆ ಥರ ಮಾಡ್ತೀನಿ. ಫಿಶ್ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ನೋಡಿ ಯಾವ ಥರ ಮಾಡ್ತಿರೋದು. ಈಗ ಒಂದು ಫಿಶ್ ಹಾಕ್ತೆ, ಅದರೊಳಗೆ ಸಮಾಧಾನ ಇಲ್ಲ, ತಿಂದ್ಬಿಟ್ಟು ಮತ್ತು ಇನ್ನೊಂದೇನೆಂದರೆ ಎಷ್ಟಾದರೂ ಹಾಕಿ ತಿಂತಾನೆ ಇರುತ್ತೆ ಆ ಥರ ಇದು. ಕರ್ಗಿ ಬರುತ್ತಲ್ಲ, ಅದು ಆ ಥರ ಅಲ್ಲ, ಅದು ಗುಡ್ಡು ಹೇಳ್ಬೇಕಂದ್ರೆ. ಏಕೆಂದರೆ ಅದು ಇದಿದೆ ನೋಡಿ, ಏನದು ಅರ್ಧ ಪೀಸ್ ಹಾಕ್ಬಿಟ್ರು ಅದು ತಿಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಅಕಸ್ಮಾತ್ ಅದಕ್ಕೆ ಹೊಟ್ಟೆ ತುಂಬಿದೆ ಅಂದರೆ ಅದು ತಿನ್ನೋಕ್ಕೆ ಬರಲ್ಲ, ಆ ಥರ. ಇದಾಗಲ್ಲ, ತಿಂತಾನೆ ಇರುತ್ತೆ. ನಾನು ಫಸ್ಟ್ ಅದಕ್ಕೆ ತಲೆ ಪೀಸ್ ಹಾಕಿದ್ದು, ಆಮೇಲೆ ಚಿಕ್ಕದೊಂದು ಪೀಸ್ ಇತ್ತು, ಆಮೇಲೆ ಅದನ್ನು ಹಾಕಿದ್ದು ಅದಕ್ಕೆ. ಈ ಥರ ಆಮೇಲೆ ಏನಂದರೆ ಚೆನ್ನಾಗಿ ತಿಂದ್ಬಿಡುತ್ತೆ, ಆಮೇಲೆ ವಾಂತಿ ಎಲ್ಲ ಮಾಡೋದು ಆ ಥರದ್ದೆಲ್ಲ ಮಾಡಿಬಿಡುತ್ತೆ ಅದರಿಂದ. ಓಕೆ, ಇವಾಗ ನಾನು ಈ ಮತ್ತಿ ಮೀನೇನಿದೆ ಅದನ್ನ ಗಸಿ ಮಾಡೋಕ್ಕೆ ಹೇಳಿದ್ದಾರೆ ಮೋನ್ ಅದಕ್ಕೆ ಅದನ್ನು ಗಸಿ ಮಾಡ್ತೀನಿ. ಅಂದರೆ ತೊಳೆದಿಟ್ಬಿಟ್ಟು ಇದನ್ನು ಮಂಗಳವಾರ ಗಸಿ ಮಾಡೋಣ ಅಂಥೇಳಿ ಪ್ಲ್ಯಾನು. ಹಾಗೆ ಈಗ ನಾನು ಕಟ್ ಮಾಡ್ತಿರೋದು ಕಾಟ್ಲಾ ಮೀನು. ಅಂದರೆ ಆವಾಗಲೇ ಹೇಳಿದೆ ನಿಮಗೆ, ಕಲ್ಕತ್ತಾ ಕಾಟ್ಲಾ ಅಂಥೇಳಿ ಚೆನ್ನಾಗಾಗಿತ್ತು. ಮತ್ತು ಪೀಸೆಲ್ಲ ದಪ್ಪ ಹೊಡೆದ್ಬಿಟ್ಟಿದ್ರು. ಆಮೇಲೆ ಹೇಳ್ತಾಯಿದ್ದೆ ಮೊನ್ನೆ ಏನ್ರಿ ಇಷ್ಟು ದಪ್ಪ ಎಲ್ಲ ಪೀಸೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಅಂಥೇಳಿ. ಅದಕ್ಕೆ ಮಾಮ ಅಯ್ಯೋ ಇನ್ನೂ ದಪ್ಪ ಹೊಡೆದ್ಬಿಟ್ಟಿದ್ರು ಪೀಸ್ನ. ಆಮೇಲೆ ನಾನು ಇಷ್ಟೊಂದು ದಪ್ಪ ಬೇಡ ಅಂಥೇಳಿ ಚಿಕ್ಕದು ಮಾಡಿಸಿರೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದೊಂದು ಯಾವುದನ್ನ ಕಟ್ ಮಾಡ್ಬೋದು ಆ ಪೀಸ್ನೆಲ್ಲ ಕಟ್ ಮಾಡಿದ್ದೀನಿ. ಹಾಗಾಗಿ ಹಾಕಿದ್ರೆ ತುಂಬ ಹೆವಿ ದಪ್ಪ ಆಗಿಬಿಡುತ್ತೆ ಅಂಥೇಳಿ ಒಂದೊಂದನ್ನು ಕಟ್ ಮಾಡೋಕ್ಕಾಗಿಲ್ಲ. ಆದರೆ ಟೇಸ್ಟು ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಕಲ್ಕತ್ತಾ ಫಿಶ್ಶು ನಾನು ಅಂದ್ಕೊಂಡೆ ಕಲ್ಕತ್ತಾ ಕಾಟ್ಲಾ ಅಂದ್ರೇನು ಈ ನಾರ್ಮಲ್ ಕಾಟ್ಲಾ ಅಂದ್ರೆ ಎಲ್ಲ ಒಂದೇ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ, ಟೇಸ್ಟು ಒಂಥರ ಚೆನ್ನಾಗಿತ್ತು. ಮತ್ತು ಮಾಂಸನೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿತ್ತು. ಈಗ ನಮ್ಮ ಕಡೆ ಮಟನ್ಗೂ ಬೆಂಗಳೂರು ಮಟನ್ಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ, ಅದೇ ಥರನೇ ಇದೂ ಕಲ್ಕತ್ತಾದು ಬೇರೆ ಥರನೇ ಟೇಸ್ಟ್ ಇತ್ತು. ಯಾರೆಲ್ಲ ನೀವು ಏನಾದರೂ ಕಲ್ಕತ್ತಾ ಫಿಶ್ಶು ಅಥವಾ ಕಲ್ಕತ್ತಾ ಕಾಟ್ಲಾ ಫಿಶ್ನ ತಿಂದಿದ್ದರೆ ನನಗೆ ಕಾಮೆಂಟ್ಸ್ ಮಾಡಿ ಯಾವ ಥರ ಇದೆ ಏನು ಅಂತೇಳಿ. ಯಾಕೆಂದರೆ ನಾನು ತಿಂದಿದ್ದೀನಿ, ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗಾಗಿತ್ತು. ಹಾಗೆ ಮತ್ತೆ ಇದನ್ನೆಲ್ಲ ಇವಾಗ ತೊಳೆದ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಮತ್ತು ಅದನ್ನು ಕುದಿಸ್ಬಿಟ್ರೆ ಅಲ್ಲಿಗೆ ಮೀನು ಸಾಂಬಾರು ರೆಡಿ ಆಗುತ್ತೆ. ಮುಂಚೆ ಕಾಲೇಜಿಂದ ಬಂದ ತಕ್ಷಣವೇ ಏನು ಸಾಂಬಾರು ಮಾಡಿದ್ದೀರಾ ಅಂತ ಕೇಳ್ದೆ. ಆಮೇಲೆ ಮೀನು ಸಾಂಬಾರು ಅಂತ ಹೇಳಿದೆ. ಆಮೇಲೆ ನಾನು ಸಾಂಬಾರೆಲ್ಲ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಆಮೇಲೆ ಬರೋದ್ರೊಳಗಡೆ ಒಂದು ಪೀಸ್ ಹಾಕ್ಕೊಂಡು ತಿಂದಿದ್ದ. ಓ ಚೆನ್ನಾಗಿದೆ, ಏನೋ ಡಿಫ್ರೆಂಟಾಗಿದೆಯಲ್ಲ ಏನು ಅಂತೆಲ್ಲ ಕೇಳ್ತಾ ಇದ್ದ. ಆಮೇಲೆ ಈ ಥರ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಒಂದು ಬ್ಯಾಟ್ರಿ ಬೇಕಿತ್ತು, ಬ್ಯಾಟ್ರಿ ಹಾಳಾಗ್ಬಿಟ್ಟಿದೆ. ಅದರಿಂದ ಮೋನ್ ಬೇರೆ ಬ್ಯಾಟ್ರಿ ತಂದಿದ್ದಾರೆ. ಈ ಥರ ಚಾರ್ಜ್ ಹಾಕಬೇಕು.
ಅವಾಗೆಲ್ಲ ಬ್ಯಾಟ್ರಿಗೆಂದರೆ ಶೆಲ್ಲಿಂದ ಇರ್ತಿತ್ತು, ಇವಾಗೆಲ್ಲ ಎಲ್ಲದಕ್ಕೂ ಚಾರ್ಜರು. ಇದೊಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ಅದು ಆನ್ ಮಾಡೋದೇ ಪ್ರಾಬ್ಲಮ್ಮು ಫುಲ್ಲು. ಈಗ ಆನ್ ಮಾಡೋ ಜಾಗದಲ್ಲಿ ಸ್ವಲ್ಪ ದಪ್ಪ ಇರಬೇಕಲ್ವ, ಇದೇನಿಲ್ಲ, ಎಲ್ಲ ಕಡೆ ಒಂದೇ ಸಮ ಇರೋದ್ರಿಂದ ಏನು ಅಂತಲೇ ಗೊತ್ತಾಗಲ್ಲ ಆ ಥರ. ಓಕೆ, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.